ಚೌಕಟ್ಟಲ್ಲಿ ಜೀವನ ಕಟ್ಕೊಂಡವನ್ಗೆ ಬದುಕೆಷ್ಟು ಬ್ಯೂಟಿಫುಲ್ ಅಂತ ಹೊರಗೆ ಬಂದ್ ಗೊತ್ತಾಗಿತ್ತು. ಜೀವನಕ್ಕೊಂದು ಹೊಸ ಬಣ್ಣ, ಪ್ರತಿಯೊಂದು ತಿರುವಲ್ಲೂ ಹೊಸ ನೆನಪುಗಳು. ಈ ಪ್ರಯಾಣ ಹೀಗೆ ಕೊನೆ ಮುಟ್ತೇ ಇದ್ರೆ ಇಷ್ಟು ಚಂದ ಮನ್ಸು ಕೇಳ್ತಾ ಇತ್ತು. ಕಳೆದ 2-3 ತಿಂಗಳಿಂದ ಬರೀ ಸೋಲೋ ರೈಡ್ ಮಾಡ್ತಿರುವಂಥ ನನಗೆ ನಮ್ಮ ಬಾಯ್ಸ್ ಜೊತೆ ಗ್ರೂಪ್ ರೈಡನ್ನು ಎಲ್ಲೋ ಮಿಸ್ ಮಾಡ್ಕೊತೀನಂತ ಎಲ್ಲೋ ಮನಸ್ಸಲ್ಲಿ ಒಂದು ಕಡೆ ಅನಿಸ್ತಾ ಇತ್ತು. ಒಮ್ಮೆ ಕೇರಳ ಹೋಗಿ ಬಂದಿರೋ ನನಗೆ ಇನ್ನೊಮ್ಮೆ ಕೇರಳ ನೋಡೋ ಆಸೆ ಪದೇ ಪದೇ ಆಗ್ತಾಯಿತ್ತು. ಸೊ ಅಲ್ಲಿನ ಲ್ಯಾಂಡ್ಸ್ಕೇಪ್ಗಳು, ಅಲ್ಲಿನ ರೋಡ್ಗಳು, ಸೊ ಅದನ್ನು ನೋಡುವಂಥದ್ದು ತುಂಬಾ ಇದೆ. ಹಾಗಾಗಿ ನಾನು ನಮ್ಮ ಬಾಯ್ಸ್ ಜೊತೆಗೆ ಯಾರಾದರೂ ಈ ರೈಡ್ಗೆ ನನ್ನ ಜೊತೆ ಜಾಯ್ನ್ ಆಗ್ತಾರ ಅಂತ ಯೋಚನೆ ಮಾಡ್ತಿರುವಾಗ ನಮಸ್ಕಾರ ಶೆಟ್ಟಿ. ನಮಸ್ತೆ ಬ್ರೋ, ಏನು ಮಾಡ್ತಿದ್ದೀರಾ? ಏನಿಲ್ಲ, ಎಲ್ಲ ಆರಾಮಲ್ಲ? ಹ್ಞೂ ಮಚ್ಚ, ಆರಾಮು. ಬ್ರೋ, ಸಮ್ಮರ್ ಬೇರೆ ಮುಗ್ದೋಗಿದೆ, ಇವನ್ ಮಾನ್ಸೂನ್ ಕೂಡ ಮುಗಿತಾ ಬಂತು. ಸೊ ವಿಂಟರ್ ಸ್ಟಾರ್ಟ್ ಆಗೋ ಟೈಮು. ವಿಂಟರ್ ಸ್ಟಾರ್ಟ್ಗೆ ಒಂದು ವೈಲ್ಡಾಗಿ ಒಂದು ರೈಡ್ ಹಾಕೋಣ ಅಂತ ಇದ್ದೀನಿ ಹುಡುಗರ ಜೊತೆ. ಏನಂತೀರಾ? ಪರ್ಫೆಕ್ಟ್ ಮಚ್ಚ. ಎಲ್ಲ ಓಕೆ ಆದಮೇಲೆ ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ ಗಾಡಿನ ಯಾವುದೇ ರೈಡ್ ಹೊರಡೋಕ್ಕಿಂತ ಮುಂಚೆ ಪೂಜೆ ಮಾಡಿಸಿ ಹೊರಡೋದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದೇ ರೀತಿ ದೇವಸ್ಥಾನದಲ್ಲಿ ಗಾಡಿನ ಪೂಜೆ ಮಾಡಿಸಿ ನಾವು ಹೊರಟಿರುವಂಥದ್ದು ಸೀದಾ ಕೇರಳ ಕಡೆಗೆ. ರಾತ್ರಿ ಹೊತ್ತು 500 ಕಿಲೋಮೀಟರ್ ರೋಡಲ್ಲಿ ಟ್ರಾವೆಲ್ ಮಾಡೋದು ಸುಲಭದ ಮಾತಾಗಿಲ್ಲಾಗಿತ್ತು. ಅಫಿಷಿಯಲಿ ವೆಲ್ಕಮ್ ಟು ದ ಚಾನಲ್. ಲಾಸ್ಟ್ ಟೈಮು ಕೊಯಂಬತ್ತೂರು ಮೇಲೆ ಕೊಡೈಕೆನಾಲ್ ಹೋಗಿದ್ದೆ. ಆ ಸೀರೀಸ್ ನಂಗೆ ತುಂಬ ಇಷ್ಟ ಆಗಿತ್ತು. ದಟ್ ಮೀನ್ಸ್ ಬೇಸಿಕಲಿ ಆ ರೈಡನ್ನು ಎಂಜಾಯ್ ಮಾಡಿದ್ದೆ. ಸೊ ಈ ಸಲ ಮುನ್ನಾರು ವಾಲ್ಪಾರೈ ಎರಡನ್ನೂ 2 ದಿನದಲ್ಲಿ ಕವರ್ ಮಾಡೋಣ ಅಂತ ಸೊ ಬಾಯ್ಸ್ ಜೊತೆ ಆಫ್ಟರ್ ಲಾಂಗ್ ಟೈಮ್ ಓಡ್ತಾ ಇದ್ದೀನಿ. ಬಟ್ ನೋಡೋಣ. ಸುಮಾರು 10 ಗಂಟೆಗೆ ಬೆಂಗಳೂರು ಬಿಟ್ಟಿದ್ದಂಥ ನಮಗೆ ಸುದೀರ್ಘವಾದ 12 ಅವರ್ ಜರ್ನಿ ಮುಂದೆ ಕಾದಿದೆ ಅನ್ನುವಂಥದ್ರ ಅರಿವೇ ಆಗಲಿಲ್ಲ. ಬೆಂಗಳೂರಲ್ಲಿ ಸ್ವಲ್ಪ ಟ್ರಾಫಿಕ್ ಸಿಕ್ತು. ಅದಾದಮೇಲೆ ಅತ್ತಿಬೇಲೆಗೆ ಬರ್ತಾ ಹೊಸೂರು ರೋಡಲ್ಲಿ ಸಿಲ್ಕ್ ರೋಡಿಂದ ತುಂಬಾ ಟ್ರಾಫಿಕ್ ಇತ್ತು. ಹಾಗಾಗಿ ನಮ್ಮ 1-2.5 ಗಂಟೆ ಅಲ್ಲೇ ಕಿಲ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಮೇಕ್ ಶೋರ್ ವಿ ವಿಲ್ ಬಿ ಆನ್ ಟೈಮ್. ಸೂರ್ಯೋದಯ ಆಗೋದ್ರೊಳಗಡೆ 400-450 ಕಿಲೋಮೀಟ್ರನ್ನ ಕವರ್ ಮಾಡಬೇಕಾಗಿರೋದ್ರಿಂದ ರಶ್ ಅಂತೂ ಇದ್ದೇ ಇದೆ. ಇಡೀ ರಾತ್ರಿ ಗಾಡಿ ಓಡಿಸ್ತಿರೋ ನಮಗೆ ನಿದ್ದೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಒಂದು ಟೀನ ಅವಶ್ಯಕತೆ ತುಂಬಾ ಇತ್ತು. ಹಾಗಾಗಿ ಚಿಕ್ಕದಾಗಿ ಒಂದು ಬ್ರೇಕ್ ತಗೊಂಡು ನಮ್ಮ ಪ್ರಯಾಣನ ಮತ್ತೆ ಮುಂದುವರಿಸಿದ್ವಿ ಸೇಲಂ ದಿಂಡಿಗಲ್ ಕಡೆಗೆ. ಸೇಲಂ ಆದಮೇಲೆ ಲೊಕೇಶನ್ನು ಮ್ಯಾಪ್ ಹಾಕ್ಕೊಂಡಿದ್ರು ಕನ್ಫ್ಯೂಸ್ ಅಂತ ಅನಿಸ್ತಾ ಇದೆ. ಬಟ್ ಏನೋ ಗೆಸ್ ಮೇಲೆ ಹೋಗ್ತಾ ಇದ್ದೀವಿ. ರೇಣು ಬೇರೆ ಮುಂದೆ ಹೋಗಿದ್ದಾನೆ. ಬಟ್ ಲಾಸ್ಟ್ ಟೈಮ್ ಬಂದಿರೋ ನೆನಪು ಬರ್ತಾ ಇಲ್ಲ ಯಾವ ರೂಟಲ್ಲಿ ಹೋಗಿದ್ದೀನೋ ಅಂತ. ಬಟ್ ಏನೋ ಕನ್ಫ್ಯೂಷನ್ ಅಂತ ಅನಿಸ್ತಾ ಇದೆ. ನಾವು ಕೆಳಗಡೆ ಇದ್ವಿ ಬಟ್ ಮೇಲ್ಗಡೆ ಬಂದಿದ್ದೀವಿ. ಇವಾಗ ಯಾವ ರೂಟ್ ಅಂತ ನಾವು ಗೊತ್ತಾಗ್ತಾ ಇಲ್ಲ. ಸೇಲಮಿಂದ 1-2 ಡಿವಿಯೇಷನ್ಗಳಿರೋದ್ರಿಂದ ನಮಗೆ ಲಿಟ್ಲ್ ಕನ್ಫ್ಯೂಷನ್ ಆಯಿತು. ಕೊನೆಗೂ ಅದನ್ನೆಲ್ಲ ಸಾಲ್ಟ್ ಮಾಡಿಕೊಂಡು ಪ್ರಾಪರಾಗಿರೋ ರಸ್ತೆನ ಹಿಡಿದು ನಾವು ಹೊರಟಿರೋದು ಮುನ್ನಾರ್ ಕಡೆಗೆ. ಇಷ್ಟೆಲ್ಲ ದೂರ ನೈಟ್ ರೈಡ್ ಮಾಡಿದರೂ ಕೂಡ ಕಣ್ರೆಪ್ಪೆಗಳು ಮುಚ್ತಾನೆ ಇದ್ವು. ಹಾಗಾಗಿ ಸೂರ್ಯೋದಯ ಟೈಮಲ್ಲಿ ನಿಲ್ಲಿಸಿ ಒಂದು ಟೀ ಕುಡಿದು ವಿಸಿಬಿಲಿಟಿ ಕ್ಲಿಯರ್ ಆದಮೇಲೆ ನಾವು ಹೋಗ್ತಿರೋ ರೂಟು ಇಷ್ಟೊಂದು ಬ್ಯೂಟಿಫುಲ್ ಆಗಿತ್ತು.
400 ಕಿಲೋಮೀಟ್ರು ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಿರುವಂಥ ನಮಗೆ ಒಂದಿಷ್ಟು ರೆಸ್ಟ್ ಮಾಡಿ ಗಾಡಿಗಳನ್ನು ಫ್ಯೂಲ್ ಅಪ್ ಮಾಡಿಸಿ ಸಿಕ್ಕಂಥ ಸಮಯದಲ್ಲಿ ಸ್ವಲ್ಪ ಚಿಟ್ ಚಾಟ್ ಮಾಡಿ ಗಾಡಿಗಳನ್ನ ಮೇಂಟೆನೆನ್ಸ್ ಸ್ವಲ್ಪ ಚೆಕ್ ಮಾಡುವಂಥದ್ದು ಅನಿವಾರ್ಯ ಅನ್ನಿಸ್ತು. ಲಾಸ್ಟ್ ಟೈಮ್ ಕೊಡೈಕೆನಾಲ್ ಬಂದವಾಗ ಸೇಮ್ ರೂಟಲ್ಲೇ ಬಂದಿದ್ವಿ, ಬಟ್ ಆವಾಗ 9:30 10 o'clock ಈ ರೋಡಿಗೆ ಬಂದಿದ್ವಿ. ಇವತ್ತು ಅರ್ಲಿ ಮಾರ್ನಿಂಗ್ ಈ ರೋಡಲ್ಲಿ ರೈಡ್ ಮಾಡೋದಿದೆಯಲ್ಲ, ಇಟ್ಸ್ ಎ ಪ್ಯೂರ್ ಬ್ಲೆಸ್ಸಿಂಗ್ ಐ ಫೀಲ್. ಮೇಜರ್ಲಿ 2 ಬ್ಯೂಟಿಫುಲ್ ರೋಡ್ಸನ್ನು ಈ ರೈಡ್ಸಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಒಂದು ಗ್ಯಾಪ್ ರೋಡ್ ಮುನ್ನಾರ್, ಇನ್ನೊಂದು ವಾಲ್ಪರೈ ಟು ಅತಿರಪಿಲ್ಲೈ ಫಾರೆಸ್ಟ್ ರೂಟ್. ಸೊ ಫಸ್ಟ್ ಡೇ ಆಫ್ ದ ರೈಡ್, ಸ್ಟ್ರೈಟ್ ಅವೇ ಫ್ರಮ್ ಬ್ಯಾಂಗ್ಳೂರ್ ಟು ಗ್ಯಾಪ್ ರೋಡ್ ಮುನ್ನಾರ್, ಬಟ್ ಸ್ಟಿಲ್ 150 kilometer more to go. Let's see how the journey continues. ಅಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡಿದಂಥ ನಮಗೆ ಹೋಗ್ತಾ ಇರುವಂಥ ದಾರಿಯಲ್ಲಿ ಸುತ್ತಲೂ 2 ಕಡೆ ಇರುವಂಥ ಗ್ರೀನರಿ, ಬ್ಯೂಟಿಫುಲ್ ಮೌಂಟೇನ್ಗಳು, ಇವೆಲ್ಲವೂ ಸಖತ್ ಇಷ್ಟ ಆಯಿತು. ಸಖತ್ ಬ್ಯೂಟಿಫುಲ್ ಆಗಿದೆ ಗುರು ರೋಡು. ವಾವ್. ಅದಾಗಲೇ ಮುನ್ನಾರ್ನ ಬ್ಯೂಟಿಫುಲ್ ರೋಡ್ಗಳನ್ನು ಎಕ್ಸ್ಪ್ಲೋರ್ ಮಾಡುವಂಥ ಟೈಮ್ ಬಂದಾಗಿತ್ತು. ಅದಕ್ಕೂ ಮುಂಚೆ ನಮ್ಮೆದುರಿಗಿದ್ದಿದ್ದು ಈ ಫಾರೆಸ್ಟ್ ಚೆಕ್ ಪೋಸ್ಟ್. ವಾವ್. ಐ ಥಿಂಕ್ ಮುನ್ನಾರ್ ಪ್ರಿಮೈಸಸ್ಸಲ್ಲಿ ಇದ್ದೀನಿ, ಬಟ್ ಗ್ಯಾಪ್ ರೋಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಬಟ್ ಲುಕ್ ಎಟ್ ದ ಮೌಂಟೇನ್ಸ್ ಓವರ್ ದೇರ್, ಇಟ್ಸ್ ಸೋ ಕೂಲ್, ಸೋ ಬ್ಯೂಟಿಫುಲ್ ಯಾರ್. ವಾವ್. ಈ ಥರ ಪ್ಲೇಸಸ್ಗಳಲ್ಲಿ ಸ್ವಂತ ಗಾಡಿ ತೊಗೊಬಂದು ನಿಲ್ಲಿಸಿ ಅದ್ರ ಜೊತೆ ಒಂದು ಫೋಟೋ ಎತ್ಕೊಳ್ಳೋದಿದೆಯಲ್ಲ, ಆ ಫೀಲಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಹಾಂ ಸರಿ, ನಡೀರಿ ಹೋಗೋಣ. ವಾವ್, ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಲಾಸ್ಟ್ ಟೈಮ್ ಕೊಡೈಕೆನಾಲ್ ಬಂದಿದ್ದವಾಗ ಹಿಲ್ ಕ್ಲೈಂಬ್ ಮಾಡುವಾಗ ಇದೇ ಥರ ವ್ಯೂ ಇತ್ತು, ಬಟ್ ಥಿಂಗ್ ಈಸ್ ಬೋತ್ ಆರ್ ಡಿಫ್ರೆಂಟ್. ಯೂಶಲಿ ಹೋಗುವಂಥ ರೂಟಲ್ಲಿ ಕಾರ್ನರಿಂಗನ್ನು ಇಷ್ಟಪಡುವಂಥ ನನಗೆ ಈ ರೂಟು ಹೇಳಿ ಮಾಡಿಸ್ದಾಗಿತ್ತು. ಕೊನೆಗೂ ಕೇರಳ ಮತ್ತು ತಮಿಳುನಾಡಿನ ಬಾರ್ಡ್ರನ್ನ ದಾಟಿ ಮುಂದೆ ಸಾಗದಂಥ ನಮಗೆ ಸಿಕ್ಕಿರುವಂಥದ್ದು ಗ್ಯಾಪ್ ರೋಡ್ ಆಫ್ ಮುನ್ನಾರ್.
ಜೀವನದಲ್ಲಿ ಮೊದಲನೇ ಬಾರಿ ಈ ಗ್ಯಾಪ್ ರೋಡ್ಗೆ ಬಂದಿರೋ ನನಗೆ ಇಲ್ಲಿರುವಂಥ ಲ್ಯಾಂಡ್ಸ್ಕೇಪ್ಗಳು, ಬ್ಯೂಟಿಫುಲ್ ರೋಡ್ಗಳು, ಅದ್ರ ಜೊತೆಗೆ ನಾನು ಇಷ್ಟಪಡುವಂಥ ಕಾರ್ನರಿಂಗ್ ಎಲ್ಲನೂ ಸೇರಿ ಆ ಥ್ರಿಲ್ ಅನ್ನುವಂಥದ್ದು ಟಾಪ್ ನಾಚಲ್ಲಿತ್ತು. ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಮುನ್ನಾರ್ ಗ್ಯಾಪ್ ರೋಡ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋ ನನಗೆ ಆ ಥ್ರಿಲ್ಲೇ ಡಿಫ್ರೆಂಟ್ ಆಗಿತ್ತು. ರೈಟ್ ಸೈಡಲ್ಲಿ ಸಿಕ್ಕಂಥ ಈ ವಾಟರ್ ಫಾಲ್ಸ್ ನೋಡಿ ಆ ಖುಷಿ ಮತ್ತಷ್ಟು ದ್ವಿಗುಣ ಆಗೋಯ್ತು. ಆರ್ನೂರು ಕಿಲೋಮೀಟರ್ ಪ್ರಯಾಣ ಬೆಳೆಸಿರೋ ನಾವು ಕೊನೆಗೂ ತಲುಪಿದ್ದು ಈ ಕಾಫಿ ಪ್ಲಾಂಟೇಶನ್ ನಡುವೆ ಇರೋ ಬ್ಯೂಟಿಫುಲ್ ಸ್ಟೇನ. ಕಟ್ಟಿರುವಂಥ ಬ್ಯಾಗ್ಗಳನ್ನು ಅನ್ಪ್ಯಾಕ್ ಮಾಡಿಬಿಟ್ಟು ನಾಳೆಗೆ ರೆಡಿ ಆಗೋದು ಮತ್ತೊಂದು ಟಾಸ್ಕ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ನೂ ಬ್ಯೂಟಿಫುಲ್ ಲೊಕೇಶನ್ ಕವರ್ ಮಾಡೋದು ಬಾಕಿ ಇದೆ ಈ ರೈಡಲ್ಲಿ.